Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last videos, we discussed about four Anglo-Mysore wars, rebellion of Dondia Wag, rebellion of Kittur, rebellion of Koppal, and also we discussed the rebellion of Halagali Bedas. Now, in this video, I am going to explain about the rebellion of Amarasulya. Dear students, do you know the rebellion of Kittur, rebellion of Koppal, the rebellion of Halagali Bedas were armed rebellion. All were armed rebellion. But the rebellion of Amarsulya was basically a farmers rebellion. ಕಿತ್ತೂರಿನ ಕ್ರಾಂತಿ ಇರಬಹುದು, ಹಲಗಲಿ ಬೇಡರ ದಂಗೆ ಇರಬಹುದು, ಕೊಪ್ಪಳ ವೀರಪ್ಪ ನಾಯಕನ ದಂಗೆ ಇರಬಹುದು. ಇವೆಲ್ಲವೂ ಶಸ್ತ್ರಸಹಿತವಾಗಿರ್ತಕ್ಕಂಥ ಶಸ್ತ್ರಸಜ್ಜಿತವಾಗಿರ್ತಕ್ಕಂಥ ದಂಗೆಗಳು, ಸೈನಿಕ ದಂಗೆಗಳು. ಆದರೆ ಅಮರಸುಳ್ಯದ ದಂಗೆ ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಅಮರಸುಳ್ಯದ ಈ ಒಂದು ಕ್ರಾಂತಿ ಅಥವಾ ಈ ಒಂದು ದಂಗೆ ಏನಿದೆ ಅಥವಾ ಮ್ಯುಟಿನಿ ಏನಿದೆ, ಇದು ರೈತರ ದಂಗೆ. ದಿಸ್ ರೆಬೆಲಿಯನ್ took place in coastal Karnataka and Kodagu region during 1835 to 37. The rebellion of Amarasulya took place 20 years before the first war of Indian independence. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಾಯಿತು, ಅದಕ್ಕಿಂತ ಮೊದಲ 20 ವರ್ಷ ಮೊದಲೇ ಈ ಒಂದು ರೆಬೆಲಿಯನ್ ಆಫ್ ಅಮರಸುಳ್ಯ ಅಂತಕ್ಕಂಥದ್ದು ನಡೆದಿತ್ತು. ಅದು ಯಾವ ಭಾಗದಲ್ಲಿ ಇರ್ತದೆ? ಕರ್ನಾಟಕದ ಈ ಒಂದು ಕರಾವಳಿ ತೀರ ಏನ್ ಬರುತ್ತೆ, ಕರಾವಳಿಯ ದಕ್ಷಿಣ ಕರಾವಳಿ ಅಂತ ನಾವೇನ್ ಕರಿತೀವಿ, ದಕ್ಷಿಣದ ಭಾಗ ಅಂತ ಏನ್ ಕರಿತೀವಿ, ಆ ಮಂಗಳೂರು ಹಾಗೂ ಕೊಡಗು ಭಾಗದಲ್ಲಿ ಈ ಒಂದು ದಂಗೆ ನಡೆದಿತ್ತು. ಇಟ್ ವಾಸ್ ಆಲ್ಸೋ ದ ರೆಬೆಲಿಯನ್ ಆಫ್ ಅಮರಸುಳ್ಯ ವಾಸ್ ಆಲ್ಸೋ ನೋನ್ ಆಸ್ ಕೊಡಗು ಕೆನರಾ ಮ್ಯೂಟಿನಿ. It was also known as Kodagu Kenara Mutiny. This rebellion or this fight, which was labeled ಕಲ್ಯಾಣಪ್ಪ ಕಟಕಾಯಿ, ಇದನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ, ಕಲ್ಯಾಣಪ್ಪ ಕಟಕಾಯಿ. ಯಾರು ಕಲ್ಯಾಣಪ್ಪ ಅಂತ ಮುಂದೆ ಹೇಳ್ತೀನಿ. ಕಲ್ಯಾಣಪ್ಪ ಕಟಕಾಯಿ ಅಥವಾ ಲೂಟ್ ಆಫ್ ಕಲ್ಯಾಣಪ್ಪ ಅಂತಲೂ ಕರೀತಾರೆ. ರೆಬೆಲಿಯನ್ ಆಫ್ ಅಮರಸುಳ್ಯ ವಾಸ್ ಆಲ್ಸೋ ನೋನ್ ಆಸ್ ಕೊಡಗು ಕೆನರಾ ಮ್ಯೂಟಿನಿ. ಆಲ್ಸೋ ಇಟ್ ಫೇಮಸ್ ಆಸ್ Kalyanappa Katakai or loot of Kalyanappa. Dear children, Tipu died in the 4th Anglo-Mysore War in 1799. After the death of Tipu Sultan, South Canara means Dakshina Kannada, ಇವತ್ತಿನ ಮಂಗಳೂರು ಅಂತ ನಾವೇನು ಕರಿತೀವಿ, ಇದನ್ನು ಸೌತ್ ಕೆನರಾ ಅಂತಲೂ ಕರೀತಾರೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಸೌತ್ ಕೆನರಾ passed into British hands. Neighboring Kodagu, however, still maintained a unstable independence. 1799ರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ. ಇವನ ಮರಣದ ನಂತರ ಸೌತ್ ಕೆನರಾ ಅಥವಾ ದಕ್ಷಿಣ ಕನ್ನಡ ಏನಿತ್ತು, ಆ ದಕ್ಷಿಣ ಕನ್ನಡ ಜಿಲ್ಲೆ ಬ್ರಿಟಿಷರಿಗೆ ಹಸ್ತಾಂತರ ಆಯಿತು. ಅದರ ನೆರೆಹೊರೆಯ ಭಾಗದಲ್ಲಿರ್ತಕ್ಕಂಥ ಕೊಡಗು ಇನ್ನು ಸಂಪೂರ್ಣವಾಗಿ ಬ್ರಿಟಿಷರ ಹಿಡಿತಕ್ಕೆ ಒಳಪಟ್ಟಿರಲಿಲ್ಲ. ಹೀಗಾಗಿ ಕೊಡಗಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅವ್ಯಕ್ತ ರೂಪವಾಗಿರ್ತಕ್ಕಂಥ ಒಂದು ಭಯ ಏನು, ಅದು ಸ್ವಾತಂತ್ರ್ಯವಾಗಿದ್ರೂ ಸಹ ಆ ಸ್ವಾತಂತ್ರ್ಯ ಅಸ್ಥಿರವಾಗಿರ್ತಕ್ಕಂಥದ್ದು, ಯಾವಾಗ ಬೇಕಾದ್ರೂ ಬ್ರಿಟಿಷರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಬಹುದು ಅಂತಕ್ಕಂಥ ಒಂದು ಮನೋಭಾವನೆ ಕೊಡಗಿನ ಜನಕ್ಕೆ ಇತ್ತು. ಇಂಥ ಸಂದರ್ಭದಲ್ಲೇ ಇನ್ 1834 ದ ಈಸ್ಟ್ ಇಂಡಿಯಾ ಕಂಪನಿ ಡಿಸೈಡೆಡ್ ಟು ಇನ್ವೇಡ್
ಕೊಡಗು. ದ ಈಸ್ಟ್ ಇಂಡಿಯಾ ಕಂಪನಿ resolved to invade Kodagu in 1834. In that time, in 1834, the Kodagu ruled by Chikkavira Rajendra, a king of Haleri dynasty. He ruled Kodagu. ಚಿಕ್ಕವೀರ ರಾಜೇಂದ್ರ ಹಾಲೇರಿ ಮನೆತನಕ್ಕೆ ಸೇರಿರ್ತಕ್ಕಂಥವನು. ಇವನು ಕೊಡಗನ್ನ ಆಳ್ತಾ ಇದ್ದ 1834ರಲ್ಲಿ. ಇದು ದಂಗೆಗಿಂತ ಮೊದಲ ಪರಿಸ್ಥಿತಿ. ಹಾಗಾದರೆ ವಾಟ್ ವಾಸ್ ದ ರೀಸನ್ ಫಾರ್ ದ ರೆಬೆಲಿಯನ್ ಆಫ್ ಅಮರಸೂಳ್ಯ? ಅಮರಸೂಳ್ಯದ ದಂಗೆ ಕಾರಣ ಏನಂತಂದ್ರೆ, ಇನ್ 1835 ದ ಬ್ರಿಟಿಷ್ ಇನ್ವೇಡ್ ಕೊಡಗು and they defeated the king ಚಿಕ್ಕವೀರ ರಾಜೇಂದ್ರ. 1834-35ರಲ್ಲಿ ಬ್ರಿಟಿಷರು ಕೊಡಗಿನ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿಯ ದೊರೆಯಾಗಿರ್ತಕ್ಕಂಥ ಚಿಕ್ಕವೀರ ರಾಜೇಂದ್ರನನ್ನ ಸೋಲಿಸಿದ್ರು. ಆಫ್ಟರ್ ದೇ ಡಿಥ್ರೋನ್ಡ್ ದ ರೂಲರ್ ಆಫ್ ಕೊಡಗು. 1834ರಲ್ಲಿ ಕೊಡಗಿನ ಮೇಲೆ ದಾಳಿ ಮಾಡಿರ್ತಕ್ಕಂಥ ಬ್ರಿಟಿಷರು ಅಲ್ಲಿಯ ದೊರೆಯಾಗಿರ್ತಕ್ಕಂಥ ಚಿಕ್ಕವೀರ ರಾಜೇಂದ್ರನನ್ನ ಸಿಂಹಾಸನದಿಂದ ಪದಚ್ಯುತಗೊಳಿಸಿದ್ರು. ಆ್ಯಂಡ್ ದೇ ಪ್ಲೇಸ್ಡ್ ಹಿಮ್ ಇನ್ ಕಾಶಿ. ಅವನನ್ನು ಮೊದಲು ಬೆಂಗಳೂರಿಗೆ ತಂದರು, ಆನಂತರ ವೆಲ್ಲೂರಿಗೆ ತಗೊಂಡಿದ್ರು, ಆನಂತರ ಆತನನ್ನು ನೇರವಾಗಿ ಕಾಶಿಯಲ್ಲಿ ತಗೊಂಡೋಗ್ಬಿಟ್ಟು ಅಲ್ಲಿ ಅವನನ್ನು ಸೆರೆಮನೆಯಲ್ಲಿ ಇಟ್ಟರು. ಈ ಒಂದು ಪರಿಸ್ಥಿತಿ, ಈ ಒಂದು ಅಂಶ ಅಮರಸೂಳ್ಯದ ದಂಗೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಯಾವಾಗ ಬ್ರಿಟಿಷರು ಚಿಕ್ಕವೀರ ರಾಜೇಂದ್ರನನ್ನು ಪದಚ್ಯುತಗೊಳಿಸಿದ್ರು, ದಿಸ್ ಇನ್ಸಿಡೆಂಟ್ ಕ್ರಿಯೇಟೆಡ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇನ್ ಕೊಡಗು. ಇದು ಕೊಡಗಿನಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿ ಮಾಡಿತು. ರಾಜಕೀಯ ಅಸ್ಥಿರತೆಯ ಸೃಷ್ಟಿಗೆ ಇದು ಕಾರಣ ಆಯಿತು. ದ ಬ್ರಿಟಿಷ್ ಆಲ್ಸೋ ಗಿವಿಂಗ್ ಅಶ್ಯೂರೆನ್ಸ್ to respect the social and religious customs of the locals. ಬ್ರಿಟಿಷರು ಕೊಡಗನ್ನ ಆಕ್ರಮಿಸಿದ ತರುವಾಯ ಅಲ್ಲಿಯ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟು, ಏನು, ನಿಮ್ಮ ಸಾಮಾಜಿಕ ಧಾರ್ಮಿಕ ಪದ್ಧತಿಗಳಿಗೆ ನಾವು ಧಾರ್ಮಿಕ ಪದ್ಧತಿಗಳಲ್ಲಿ ಹಸ್ತಕ್ಷೇಪವನ್ನು ಮಾಡೋದಿಲ್ಲ, ನಿಮ್ಮ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ನೀವು ಜೀವಿಸ್ಲಿಕ್ಕೆ ನಿಮ್ಮನ್ನು ನಾವು ಬಿಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು. ಆದರೆ ಅದನ್ನು ಈಡೇರಿಸುವಲ್ಲಿ ಬ್ರಿಟಿಷ್ನವರು ಸಂಪೂರ್ಣವಾಗಿರ್ತಕ್ಕಂಥ ವಿಫಲತೆಯನ್ನು ಕಂಡರು. ವೆನ್ ದ ಬ್ರಿಟಿಷ್ annexed the ಕೊಡಗು, they introduced major economic, social and some territorial changes in Kodagu for their administrative convenience. The British, for the sake of themselves, ಅಮರಸೂಳ್ಯ was separated from ಕೊಡಗು. ಈಗ ಅಮರಸೂಳ್ಯ ಇಟ್ ವಾಸ್ ಅ ಪಾರ್ಟ್ ಆಫ್ ಕೊಡಗು. ಅಮರಸೂಳ್ಯ ಏನಾಗಿತ್ತು, ಅದು ಕೊಡಗಿನ ಒಂದು ಭಾಗ ಆಗಿತ್ತು. ಬಟ್ ದ ಬ್ರಿಟಿಷ್ ಸಪರೇಟೆಡ್ ಅಮರಸೂಳ್ಯ ಫ್ರಮ್ ಕೊಡಗು ಆ್ಯಂಡ್ ಮೇಡ್ ಪಾರ್ಟ್ ಆಫ್ ಸೌತ್ ಕೆನರಾ ಡಿಸ್ಟ್ರಿಕ್ಟ್. ಈಗ ಅದನ್ನು ಬೇರ್ಪಡಿಸಿಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವನ್ನಾಗಿ ಮಾಡಿದರು. ಬಿಫೋರ್ ಅರೈವಲ್ ಆಫ್ ದ ಬ್ರಿಟಿಷ್, ದ ಫಾರ್ಮರ್ಸ್ ಆಫ್ ಕೊಡಗು ಯೂಸ್ಡ್ ಟು ಗಿವ್ ಪಾರ್ಟ್ ಆಫ್ ದೇರ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಆಸ್ ದ ಟ್ಯಾಕ್ಸ್. ಬ್ರಿಟಿಷರು ಕೊಡಗಿಗೆ ಬರೋದಕ್ಕಿಂತ ಮೊದಲು ಅಲ್ಲಿಯ ರೈತರು ತಮ್ಮ ಕೃಷಿ ಉತ್ಪನ್ನದ ಒಂದು ಭಾಗವನ್ನು ರಾಜರಿಗೆ ತೆರಿಗೆಯಾಗಿ ಕೊಡ್ತಾ ಇದ್ರು. ಬಟ್ ಆಫ್ಟರ್ ದ annexation of ಕೊಡಗು, ದ ಬ್ರಿಟಿಷ್ ಬ್ರಾಟ್ ನ್ಯೂ ಸಿಸ್ಟಮ್ ಇನ್ ಲ್ಯಾಂಡ್ ಟ್ಯಾಕ್ಸ್. ಈಗ ಒಂದು ಈ ಭೂಕಂದಾಯ ಪದ್ಧತಿಯಲ್ಲಿ ಹೊಸ ಬದಲಾವಣೆಗಳನ್ನು ಜಾರಿಗೆ ತಂದರು. ಅಕಾರ್ಡಿಂಗ್ ಟು ದಿಸ್, ದ ಫಾರ್ಮರ್ಸ್ ಪೇಡ್ ದೇರ್ ಟ್ಯಾಕ್ಸ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಈಗ ರೈತರು ಹಣದ ರೂಪದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟಬೇಕು ಅಂತಕ್ಕಂಥ
ಹೊಸ ರೂಪದ ತೆರಿಗೆ ಪದ್ಧತಿಯನ್ನು ಕೊಡಗಿನಲ್ಲಿ ಜಾರಿಗೊಳಿಸಿತು. Now many of them refused to pay the tax outright. ಇದರಿಂದಾಗಿ ಕೆರಳಿರ್ತಕ್ಕಂಥ ಬಹುತೇಕ ರೈತರು ಹೊಸ ಕಂದಾಯ ಪದ್ಧತಿಯನ್ನು ವಿರೋಧಿಸಿ ಬ್ರಿಟಿಷರ ವಿರುದ್ಧ ಅಸಮಾಧಾನವನ್ನು ಹೊಂದಿದರು. ಆಫ್ಟರ್ ಕೊಡಗು's annexation there was a resistance movement planned. ಈಗ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಸಾಮಾಜಿಕ ಆರ್ಥಿಕ ಸುಧಾರಣೆಗಳು, ಅವರ ಒಂದು ಪ್ರಾದೇಶಿಕ ಬದಲಾವಣೆಗಳು, ಆನಂತರವಾಗಿ ಅವರು ಜಾರಿಗೆ ತಂದಿರತಕ್ಕಂಥ ಹೊಸ ಕಂದಾಯ ಪದ್ಧತಿಗಳು ಕೊಡಗಿನ ಜನರನ್ನ ರೊಚ್ಚಿಗೆಬ್ಬಿಸಿದವು. ಪರಿಣಾಮವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಅಂದ್ರೆ ಅದು ಕಣ್ಣಿಗೆ ಕಾಣದ ರೀತಿಯಲ್ಲಿ ಕೊಡಗಿನಾದ್ಯಂತ ಬ್ರಿಟಿಷರ ವಿರುದ್ಧ ಒಂದು ಅಲೆಯನ್ನ ಸೃಷ್ಟಿ ಮಾಡಿತು. ಜನ ಬ್ರಿಟಿಷರ ವಿರುದ್ಧ ಒಂದು ರಹಸ್ಯವಾಗಿರ್ತಕ್ಕಂಥ ರೂಪದಲ್ಲಿ ತಮ್ಮ ಪ್ರತಿರೋಧವನ್ನು ತೋರಿಸಲಿಕ್ಕೆ ಮುಂದಾದರು. ಇಂಥ ಸಂದರ್ಭದಲ್ಲಿ ಸ್ವಾಮಿ ಅಪರಂಪ, ಕಲ್ಯಾಣ ಸ್ವಾಮಿ ಅಂಡ್ ಪುಟ್ಟಬಸಪ್ಪ ಆರ್ಗನೈಸ್ಡ್ ರೆಬಲಿಯನ್ ಎಗೇನ್ಸ್ಟ್. ಈ ಎಲ್ಲವನ್ನ ವಿರೋಧಿಸಿ ಜನರನ್ನ ಒಟ್ಟುಗೂಡಿಸಿ ಸ್ವಾಮಿ ಅಪರಂಪ, ಕಲ್ಯಾಣ ಸ್ವಾಮಿ, ಪುಟ್ಟಬಸಪ್ಪ ಅಂತಕ್ಕಂಥವ್ರು ಬ್ರಿಟಿಷರ ವಿರುದ್ಧ ದಂಗೆಗೆ ಜನರನ್ನ ಸಿದ್ಧಗೊಳಿಸಿದ್ರು. ಆಲ್ ದ ತ್ರೀ, ಸ್ವಾಮಿ ಅಪರಂಪ, ಕಲ್ಯಾಣ ಸ್ವಾಮಿ, ಪುಟ್ಟಬಸಪ್ಪ ಏನಿದ್ದಾರೆ, ಡಿಕ್ಲೇರ್ ದಟ್ ದೇ ವರ್ ಎ ಲೀಗಲ್ ಹೇರ್ ಟು ದ ಹಾಲೇರಿ ಥ್ರೋನ್ ಅಂತಾರೆ. ಈ ಆಲೇರಿ ಸಿಂಹಾಸನ ಏನಿದೆ, ಆಲೇರಿಯ ವಂಶಸ್ಥರು ಏನಿದ್ದಾರೆ, ಆಲೇರಿಯ ವಂಶಕ್ಕೆ ಸೇರಿದವರು ನಾವು ಅಂತಂದು ಹೇಳ್ಬಿಟ್ಟು ಸ್ವಾಮಿ ಅಪರಂಪ, ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ಅವರು ಘೋಷಣೆಯನ್ನ ಮಾಡ್ತಾರೆ. ನಾವು ಆಲೇರಿಯ ವಂಶಸ್ಥರು, ಆಲೇರಿ ಸಿಂಹಾಸನ ಏನಿದೆ ಅದು ನಮಗೆ ದಕ್ಕಬೇಕು ಅಂತಕ್ಕಂಥ ರೀತಿಯಲ್ಲಿ ಇವರು ಘೋಷಣೆಯನ್ನು ಮಾಡೋದ್ರ ಮೂಲಕ ಕ್ರಾಂತಿಯ ನೇತೃತ್ವವನ್ನು ವಹಿಸಲಿಕ್ಕೆ ಮುಂದಾಗ್ತಾರೆ. ಸ್ವಾಮಿ ಅಪರಂಪ ಅಸ್ಯೂಮ್ಡ್ ದ ಲೀಡರ್ಶಿಪ್ ಆಫ್ ದ ರೆಬಲಿಯನ್. ಫಸ್ಟ್ ಯಾರು ಬರ್ತಾರೆ? ಸ್ವಾಮಿ ಅಪರಂಪ. ಈ ಅಸ್ಯೂಮ್ಡ್ ದ ಲೀಡರ್ಶಿಪ್ ಆಫ್ ದ ರೆಬಲಿಯನ್. He was a ಜಂಗಮ saint. ಇವನೊಬ್ಬ ಜಂಗಮ ಸನ್ಯಾಸಿ. He had a plan to attack and occupy Madikeri fort. ಸ್ವಾಮಿ ಅಪರಂಪ had a plan to attack and occupy the Madikeri fort. ಇವನೊಂದು ಪ್ಲಾನ್ ಮಾಡ್ತಾನೆ ಮಡಿಕೇರಿ ಕೋಟೆಯನ್ನ ವಶಪಡಿಸ್ಕೊಳ್ಳಿಕ್ಕೆ. The people of Kodagu believed him to be the son of Appaji. The people of Kodagu believed him to be the son of Appaji. ಸ್ವಾಮಿ ಅಪರಂಪ ಯಾರು ಅಂತಂದ್ರೆ ಕೊಡಗಿನ ಜನಕ್ಕೆ ನಂಬಿಕೆ ಅಂತಾರೆ he was the son of Appaji. Who was Appaji? He was the uncle of ಚಿಕ್ಕವೀರ ರಾಜೇಂದ್ರ. ಅಪ್ಪಾಜಿ ಯಾರು ಅಂದ್ರೆ ಈ ಚಿಕ್ಕವೀರ ರಾಜೇಂದ್ರನ ಚಿಕ್ಕಪ್ಪ. ಸೊ ಚಿಕ್ಕವೀರ ರಾಜೇಂದ್ರ ಒಬ್ಬ ಚಿಕ್ಕಪ್ಪ ಇದ್ದ, ಅವನ ಹೆಸರು ಅಪ್ಪಾಜಿ. ಆ ಅಪ್ಪಾಜಿಯ ಮಗ ಯಾರಂತಂದ್ರೆ ಸ್ವಾಮಿ ಅಪರಂಪ ಅಂತಕ್ಕಂಥ ಒಂದು ನಂಬಿಕೆ ಕೊಡಗಿನ ಜನರಲ್ಲಿ ಇತ್ತು. ಆ ನಂಬಿಕೆಯನ್ನು ಇಟ್ಕೊಂಡೆ ಸ್ವಾಮಿ ಅಪರಂಪ ಜನರನ್ನ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟಿದ. ಅಪರಂಪ ಪ್ಲಾನ್ಡ್ ಎ ರೆಸಿಸ್ಟೆನ್ಸ್ ಮೂವ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಅದರ್ಸ್ ರೆಬೆಲಿಯನ್ ಇನ್ಕ್ಲೂಡಿಂಗ್ ಕಲ್ಯಾಣ ಸ್ವಾಮಿ, ಕೆದಂಬಾಡಿ ರಾಮೇಗೌಡ ಅಂಡ್ ಗುಡ್ಡೇಮನಿ ಅಪ್ಪಯ್ಯಗೌಡ. ಅಪರಂಪ ಪ್ಲಾನ್ಡ್ ಎ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಮೀನ್ಸ್ ಪ್ರತಿರೋಧ. ವಿತ್ ದ ಹೆಲ್ಪ್ ಆಫ್ ಅದರ್ ರೆಬಿಲಿಯನ್ಸ್. ಯಾರ್ಯಾರು ಅವರು? ಕಲ್ಯಾಣ ಸ್ವಾಮಿ, ಕೆದಂಬಾಡಿ ರಾಮಯ್ಯಗೌಡ ಅಂಡ್ ಗುಡ್ಡೇಮನಿ ಅಪ್ಪಯ್ಯಗೌಡ. ಇವರೆಲ್ಲರನ್ನೂ ಸಂಪರ್ಕಿಸಿ ಅವರೆಲ್ಲರ ಸಹಾಯವನ್ನು ಪಡೆದು ಜನರನ್ನ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಒಂದು ಪ್ರತಿರೋಧದ ಅಲೆಯನ್ನ ಸ್ವಾಮಿ ಅಪರಂಪ ಸೃಷ್ಟಿ ಮಾಡಿದ. ವಿತ್ ದಿಸ್ ಬೆಟಾಲಿಯನ್ ಅಪರಂಪ ಮಾರ್ಚ್ ಟುವರ್ಡ್ಸ್ ಮಡಿಕೇರಿ. He got the success to get the support from ಕಲ್ಯಾಣ ಸ್ವಾಮಿ, ಕೆದಂಬಾಡಿ ರಾಮಯ್ಯಗೌಡ and ಗುಡ್ಡೇಮನೆ ಅಪ್ಪಯ್ಯಗೌಡ. By this support, he marched towards ಮಡಿಕೇರಿ. ಈ ಸ್ವಾಮಿ ಅಪರಂಪ marched towards ಮಡಿಕೇರಿ. But he was captured in 1834 and shifted to Bangalore. ಆದರೆ ಇವನು ಬರೋದ್ರ ಬಗ್ಗೆ ಮುಂಚೆನೆ
ಬ್ರಿಟಿಷ್ನವ್ರಿಗೆ ಅಲ್ಲಿರ್ತಕ್ಕಂಥ ದಿವಾನ ಹೇಳಿದ್ದ. ಹಾಗಾಗಿ ಇವನನ್ನ ಕಾದು ಬ್ರಿಟಿಷ್ನವರು ಹಿಡಿದು ಬೆಂಗಳೂರಿನಲ್ಲಿರ್ತಕ್ಕಂಥ ಜೈಲಿಗೆ ಇವರನ್ನ ಶಿಫ್ಟ್ ಮಾಡಿದ್ರು. Now the responsibility of the movement shifted on to the shoulders of ಕಲ್ಯಾಣ ಸ್ವಾಮಿ. ಈಗ ಈ ಒಂದು ದಂಗೆಯನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ಯಾರ ಹೆಗಲ ಮೇಲೆ ಬಿತ್ತಪ್ಪ ಅಂತಾರೆ, ಅದು ಕಲ್ಯಾಣ ಸ್ವಾಮಿಯ ಹೆಗಲ ಮೇಲೆ ಬಿತ್ತು. ಕಲ್ಯಾಣ ಸ್ವಾಮಿ claimed to be the second son of ಅಪ್ಪಾಜಿ. ನೀವು ಕಲ್ಯಾಣ ಸ್ವಾಮಿ ಹೇಳ್ತಾನೆ, ಐ ಆಮ್ ದ ಸೆಕೆಂಡ್ ಸನ್ ಆಫ್ ಅಪ್ಪಾಜಿ. ಹೂ ವಾಸ್ ಅಪ್ಪಾಜಿ? ಹಿ ವಾಸ್ ದ ಅಂಕಲ್ ಆಫ್ ಚಿಕ್ಕವೀರ ರಾಜೇಂದ್ರ. ನಾನು ಕಲ್ಯಾಣ ಸ್ವಾಮಿ ಹೇಳ್ತಾರೆ, ನಾನು ಅಪ್ಪಾಜಿ ಎರಡನೇ ಮಗ. ಮೊದಲನೇ ಮಗ ಯಾರು? ಸ್ವಾಮಿ ಅಪರಂಪ ಅಂತಕ್ಕಂಥವನು. ನಾನು ಅವನ ತಮ್ಮ ಎರಡನೇ ಮಗ ಕಲ್ಯಾಣ ಸ್ವಾಮಿ ಅಂತ ಹೇಳ್ತಾನೆ. ಕಲ್ಯಾಣ ಸ್ವಾಮಿ slowly extended the movement to Sulya and other parts of South Canara. ಕಲ್ಯಾಣ ಸ್ವಾಮಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಕೋಡ್ಲಿಪೇಟೆ ಟು ವಯನಾಡ್. ಈಗ ಇವನು ಸಹ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರ ಸಹಾಯವನ್ನ ಪಡ್ಕೊಂಡು, ಅಲ್ಲಿರ್ತಕ್ಕಂಥ ರೈತರು, ಉಳಿದಿರ್ತಕ್ಕಂಥ ಜಮೀನ್ದಾರರ ಸಹಾಯವನ್ನ ಪಡ್ಕೊಂಡು ಬ್ರಿಟಿಷರ ವಿರುದ್ಧ ಜನರನ್ನ ಹುರಿದುಂಬಿಸ್ತಾ ಒಂದು ಹೋರಾಟವನ್ನ ಶುರು ಮಾಡ್ತಾನೆ. He was traveling from Kodlipete to Wayanad. He was captured by the British and placed in Mysore. ಇವನು ಸಹ ಬ್ರಿಟಿಷ್ನವರು ಸೆರೆ ಹಿಡಿದು ಮೈಸೂರಿನ ಜೈಲಿಗೆ ಇಡ್ತಾರೆ. ದ ಪೀಪಲ್ ಆಫ್ ಲೋಯರ್ ಕೊಡಗು ಕಂಟಿನ್ಯೂಡ್ ದ ರೆಬಲಿಯನ್. ಇಷ್ಟಾದರೂ ಸಹ ಈಗ ಸ್ವಾಮಿ ಅಪರಂಪ ಬಂದ, ಅವನನ್ನು ಬ್ರಿಟಿಷ್ನವರು ಹಿಡಿದು ಜೈಲಿಗೆ ಹಾಕಿದ್ರು. ಕಲ್ಯಾಣ ಸ್ವಾಮಿ ಬಂದ, ಅವನನ್ನು ಹಿಡಿದು ಜೈಲಿಗೆ ಹಾಕಿದ್ರು. ಇಷ್ಟಾದರೂ ಸಹ ದ ಪೀಪಲ್ ಆಫ್ ಲೋಯರ್ ಕೊಡಗು ಕಂಟಿನ್ಯೂಡ್ ದ ರೆಬಲಿಯನ್. ಈಗ ಜನ ಮತ್ತೆ ತಮ್ಮ ದಾಳಿಯನ್ನ ಅಥವಾ ತಮ್ಮ ದಂಗೆಯನ್ನ ಮುಂದುವರಿಸಿದ್ರು. ಸುಳ್ಯ, ಬೆಳ್ಳಾರೆ ಅಂಡ್ ಪುತ್ತೂರ್, ದ ಮೇಜರ್ ಪ್ಲೇಸಸ್ ಆಫ್ ಕೆನರಾ ರೀಜನ್ ವರ್ ಪಾರ್ಟ್ ಆಫ್ ಅಮರಸುಳ್ಯ. ಈಗ ಅಮರಸುಳ್ಯನ ಸಪ್ರೇಟ್ ಮಾಡಿರು ಅಂತ ಹೇಳಿದ್ವಲ್ಲ. ಸೊ ಅಮರಸುಳ್ಯಕ್ಕೆ ಯಾವ್ಯಾವ ಇದ್ವಪ್ಪ ಅಂತಂದ್ರೆ ಸುಳ್ಯ, ಬೆಳ್ಳಾರೆ ಮತ್ತೆ ಪುತ್ತೂರು. ಸುಳ್ಯ, ಬೆಳ್ಳಾರೆ, ಪುತ್ತೂರು, ದ ಮೇಜರ್ ಪ್ಲೇಸಸ್ ಆಫ್ ಕೆನರಾ ರೀಜನ್ ವರ್ ಪಾರ್ಟ್ ಆಫ್ ಅಮರಸುಳ್ಯ. ಅಮರಸುಳ್ಯಕ್ಕೆ ಈ ಒಂದು ಪ್ರಾಂತ್ಯಗಳನ್ನು ಸೇರಿಸಿದ್ರು. ಸುಳ್ಯ, ಬೆಳ್ಳಾರೆ ಮತ್ತು ಪುತ್ತೂರು ಇವೆಲ್ಲ ಮೊದಲೇ ಇರ್ತಾರೆ ಕೆನರಾ ರೀಜನ್ ಅಲ್ಲಿ ಬರ್ತಕ್ಕಂಥ ಒಂದು ಬಹುಮುಖ್ಯ ಸ್ಥಳಗಳು. ಇವುಗಳನ್ನ ಅಮರಸುಳ್ಯಕ್ಕೆ ಸೇರಿಸಿದ್ರು. ಸೊ ಈಗ ಅಮರಸುಳ್ಯದಲ್ಲಿ ದಂಗೆ ಸ್ಟಾರ್ಟ್ ಆಯಿತು. ದ ರೆಬೆಲಿಯನ್ ಲೆಡ್ ಬೈ, ಇಲ್ಲಿ ದಾಳಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಾರೆ, ಎ ಫಾರ್ಮರ್ ನೇಮಡ್ ಪುಟ್ಟಬಸಪ್ಪ. ಪುಟ್ಟಬಸಪ್ಪ ಅಂತಕ್ಕಂಥ ಒಬ್ಬ ರೈತ ದಾಳಿಯ ನೇತೃತ್ವವನ್ನ ವಹಿಸಿದ. ಪುಟ್ಟಬಸಪ್ಪ posed as ಕಲ್ಯಾಣ ಸ್ವಾಮಿ, posed as ಕಲ್ಯಾಣ ಸ್ವಾಮಿ ಅಂಡ್ ಕಂಟಿನ್ಯೂಡ್ ದ ರೆಬಲಿಯನ್. ಈಗ ಅವನು ತಾನೇ ಕಲ್ಯಾಣ ಸ್ವಾಮಿ ಅಂತ ಹೇಳ್ದ. ಅವನು ಸೆರೆಮನೆಯಲ್ಲಿ ಇರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಕಲ್ಯಾಣ ಸ್ವಾಮಿ ಅಲ್ಲ, ನಿಜವಾಗಿರ್ತಕ್ಕಂಥ ಕಲ್ಯಾಣ ಸ್ವಾಮಿ ನಾನೇ, ದ ಸೆಕೆಂಡ್ ಸನ್ ಆಫ್ ಅಪ್ಪಾಜಿ ಅಂತಂದೇಳ್ಬಿಟ್ಟು ಈ ಅಸ್ಯೂಮ್ಡ್ ದ ಲೀಡರ್ಶಿಪ್ ಆಫ್ ದ ರೆಬೆಲಿಯನ್ ಅಂಡ್ ಕಂಟಿನ್ಯೂಡ್ ದ ರೆಬೆಲಿಯನ್ ಇನ್ ಅಮರಸೂಳ್ಯ. ದ ಪುಟ್ಟಬಸಪ್ಪ ಲೇಟರ್ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಆಸ್ ಸ್ವಾಮಿ ಅಪರಂಪ. ಇವನು ಮುಂದೆ ಹೇಳ್ತಾನೆ, ನಾನು ಸ್ವಾಮಿ ಅಪರಂಪ ಅಂತಲೂ ಹೇಳ್ತಾನೆ. ಈಗ ಹೋಗಿರೋ ಅಪರಂಪನೂ ಅಲ್ಲ, ಅವನು ನಿಜವಾಗಿರ್ತಕ್ಕಂಥ ಅಪರಂಪ ಅಲ್ವೇ ಅಲ್ಲ, ನಾನೇ ಅಪರಂಪ ಅಂತ ಹೇಳ್ತಾನೆ. ಹೀಗಾಗಿ ಒಂದು ರೀತಿಯಾಗಿರ್ತಕ್ಕಂಥ ಗೊಂದಲವನ್ನ ಬ್ರಿಟಿಷರಲ್ಲಿ ಉಂಟು ಮಾಡೋದರ ಸಲುವಾಗಿ ಹೀಗೆ ಪುಟ್ಟಬಸಪ್ಪ ಅನೇಕ ಸಾರಿ ತನ್ನನ್ನು ಕಲ್ಯಾಣ ಸ್ವಾಮಿ ಅಪರಂಪ ಅಂತಂದ ವಿವಿಧ ಹೆಸರುಗಳಿಂದ ಕರ್ಕೊಳ್ತಾನೆ. ರೆಬೆಲಿಯನ್ ಸ್ಟಾರ್ಟೆಡ್ ಇನ್ ದ ಹಿಲ್ಲಿ ರೀಜನ್. ಮೊದಲು ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಒಂದು ಕ್ರಾಂತಿ ಅಂತಕ್ಕಂಥದ್ದು ಆರಂಭ ಆಯಿತು. ಪುಟ್ಟಬಸಪ್ಪ ಆರ್ಗನೈಸ್ಡ್ ದ ರೆಬಲ್ಸ್ ಅಂಡ್ ಕಾಮ್ಡ್ ಡೌನ್ ದ ಪೀಪಲ್. ಈಗ ದಂಗೆಯ ನೇತೃತ್ವವನ್ನ ಅಂದ್ರೆ ಜನರನ್ನ ಸಂಘಟಿಸ್ತಕ್ಕಂಥ ಜವಾಬ್ದಾರಿ ಪುಟ್ಟಬಸಪ್ಪನ ಮೇಲಿತ್ತು. ಇವನು ಕ್ರಾಂತಿಕಾರಿಗಳನ್ನ ಸಂಘಟಿಸಿ ಅವ್ರನ್ನೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಮುನ್ನಡೆಸ್ತಕ್ಕಂಥ ಹೊಣೆಗಾರಿಕೆಯನ್ನ ಇವನು ಹೊತ್ತ. ಪುಟ್ಟಬಸಪ್ಪ ಡಿಕ್ಲೇರ್ಡ್ ದಟ್ ಇಫ್ ಹಿ ಬಿಕೇಮ್ ದ ಕಿಂಗ್, ನೋಡು ನಾನೇನಾದರೂ ಅಧಿಕಾರಕ್ಕೆ ಬಂದ್ರೆ,
he would stop collecting revenue for the first 3 years. He would stop collecting revenue for the first 3 years. ಮೊದಲ 3 ವರ್ಷಗಳಲ್ಲಿ ನಾನು ಎಲ್ಲ ಕಂದಾಯವನ್ನು ಮನ್ನಾ ಮಾಡ್ತೀನಿ ಅಂಡ್ ಅಬಾಲಿಷ್ ದ ಡ್ಯೂಟೀಸ್ ಆನ್ ಕಮಾಡಿಟೀಸ್. ಡ್ಯೂಟೀಸ್ ಆನ್ ಕಮಾಡಿಟೀಸ್, ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಹಾಕೋದನ್ನು ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಪುಟ್ಟಬಸಪ್ಪ ಡಿಕ್ಲೇರ್ that if he became the king, he would stop collecting revenue for the first 3 years and abolish the duties on commodities. The rich farmers, landowners, and local chieftains were assured for this movement. ಆಗ ಇವನು ಹೇಳಿದ್ದು, ನಾನು ಅಧಿಕಾರಕ್ಕೆ ಬಂದರೆ ಅಥವಾ ನಮ್ಮ ಒಂದು ಕ್ರಾಂತಿಕಾರಿ ಈ ಒಂದು ವೆಲ್ ಗವರ್ಮೆಂಟ್ ಅಧಿಕಾರದಲ್ಲಿ ಏನಾದ್ರು ಮುಂದುವರೆದ್ರೆ ನಾನು ಎಲ್ಲ ವಸ್ತುಗಳ ಮೇಲಿರ್ತಕ್ಕಂಥ ತೆರಿಗೆಯನ್ನು ಮನ್ನಾ ಮಾಡ್ತೀನಿ, ರೈತರ ಕಂದಾಯವನ್ನು ಕಡಿಮೆ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟನೋ ಆಗ ಎಲ್ಲ ಶ್ರೀಮಂತ ರೈತರು, ಜಮೀನ್ದಾರು ಮತ್ತು ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸ್ಥಳೀಯ ಪಾಳೆಪಟ್ಟುಗಾರರು ಇವನ ಮೇಲೆ ನಂಬಿಕೆಯನ್ನು ಇಟ್ಟು ಈ ಒಂದು ಚಳುವಳಿಗೆ ಬೆಂಬಲವನ್ನು ಕೊಟ್ಟರು. ದ ಬೆಟಾಲಿಯನ್ headed by Puttabasappa, Kedambadi Ramayya Gowda and others reached Bellary and attacked the British treasury. ಇವರೇನು ಮಾಡಿರೋ, ಬೆಳ್ಳಾರಿಯ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಖಜಾನೆಯನ್ನು ಲೂಟಿ ಮಾಡಿದರು. ದ ಕ್ಯಾಪ್ಚರ್ ಆಫ್ ದ ಗವರ್ಮೆಂಟ್ ಆಫೀಸ್ ಇನ್ ಬೆಳ್ಳಾರೆ ವಾಸ್ ದ ಫಸ್ಟ್ ಮೂವ್ ಇನ್ ದಿಸ್ ರೆಬೆಲಿಯನ್. ಈ ಪುಟ್ಟಬಸಪ್ಪನ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿ ಏನಿತ್ತು, ಇದರ ಮೊದಲ ಆಕ್ರಮಣ ಯಾರ ಮೇಲೆ ಆಯ್ತಪ್ಪ ಅಂತಾರೆ, ಬೆಳ್ಳಾರೆಯ ಸರ್ಕಾರಿ ಕಚೇರಿಯ ಮೇಲೆ ಅಥವಾ ಖಜಾನೆಯ ಮೇಲೆ ಆಯ್ತು. ಪುಟ್ಟಬಸಪ್ಪ ಕಿಲ್ಡ್ ಅನ್ ಅಮಲ್ದಾರ್ ಹೂ ವಾಸ್ ನೋನ್ ಫಾರ್ ಹಿಸ್ ಬ್ರೂಟಿಯಾಲಿಟಿ. ಇಲ್ಲಿ ಒಬ್ಬ ಅಮಲ್ದಾರ್ ಇದ್ದ, ಅವನು ತುಂಬಾ ಕ್ರೂರಿಯಾಗಿದ್ದ. ಸೊ ಆ ಕ್ರೂರಿಯಾಗಿರ್ತಕ್ಕಂಥ ಅಮಲ್ದಾರರನ್ನ ಪುಟ್ಟಬಸಪ್ಪ ಕೊಂದು ಹಾಕಿದ. By this, Puttabasappa gained popularity. ಇದರಿಂದ ಇವನು became more famous, ತುಂಬ ಪ್ರಸಿದ್ಧಿಯನ್ನು ಪಡೆದ, ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾದ. ದ ರೆಬಲ್ಸ್ ಮಾರ್ಚ್ಡ್ ಟುವರ್ಡ್ಸ್ ಮಂಗಳೂರು ಟು ಕ್ಯಾಪ್ಚರ್ ಇಟ್. ಮಂಗಳೂರನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಇವರು ಮಂಗಳೂರಿನತ್ತ ಮುಖ ಮಾಡಿದರು. ದ ಬ್ರಿಟಿಷ್ ವರ್ ಎಂಗೇಜ್ಡ್ ಇನ್ strengthening their fort in ಮಂಗಳೂರು. ಮಂಗಳೂರು ಹತ್ರ ಪುಟ್ಟಬಸಪ್ಪನ ನೇತೃತ್ವದ ಕ್ರಾಂತಿಕಾರಿ ಪಡೆ ಬರುತ್ತೆ ಅಂತಕ್ಕಂಥದ್ದು ಬ್ರಿಟಿಷರಿಗೆ ಗೊತ್ತಾದಾಗ ಬ್ರಿಟಿಷರು ತಮ್ಮ ಕೋಟೆಯ ರಕ್ಷಣೆಗಾಗಿ ತಮ್ಮ ಸೈನ್ಯವನ್ನು ಬಲಪಡಿಸುವತ್ತ ಗಮನ ಹರಿಸಿದರು. The rebels marched towards ಮಂಗಳೂರು through ಪಾಣೆ ಮಂಗಳೂರು ಅಂಡ್ ಬಂಟ್ವಾಳ. ಈಗ ಮಂಗಳೂರು ಕಡೆ ಹೊರಟಿರ್ತಕ್ಕಂಥ ಕ್ರಾಂತಿಕಾರಿಗಳ ಗುಂಪು ಏನಿತ್ತೋ ಅದು ಪಾಣೆ ಮಂಗಳೂರು ಮತ್ತು ಬಂಟ್ವಾಳದ ಮೂಲಕ ಮಂಗಳೂರಿನ ಕಡೆ ಮುಖ ಮಾಡ್ತು. ಇಷ್ಟೊತ್ತಾಗಲೇ ಬ್ರಿಟಿಷ್ನವರು ತಮ್ಮ ಸೈನ್ಯವನ್ನ ಕ್ರೋಢೀಕರಣ ಮಾಡ್ತಕ್ಕಂಥದ್ರ ಕಡೆ ಗಮನವನ್ನ ಹರಿಸಿದ್ರು. ದೇ ಲೂಟೆಡ್ ದ ಟ್ರೆಜರಿ ಅಂಡ್ ಪ್ರಿಸನ್ ಆಫ್ ಬಂಟ್ವಾಳ. ದ ರೆಬಲ್ಸ್ marched towards Mangalore under the leadership of Puttabasappa. They reached Bantwal. They looted the treasury and prison of Bantwal. ಬಂಟ್ವಾಳವನ್ನು ತಲುಪ್ತಿದ್ದ ಹಾಗೆ ಅಲ್ಲಿರ್ತಕ್ಕಂಥ ಟ್ರೆಜರಿಯನ್ನು ಲೂಟಿ ಹೊಡೆದ್ರು, ಮತ್ತೆ ಬಂಟ್ವಾಳದಲ್ಲಿರ್ತಕ್ಕಂಥ ಜೈಲು ಏನಿತ್ತು ಆ ಸೆರೆಮನಿಯನ್ನು ಧ್ವಂಸ ಮಾಡಿದರು. The British sought the army of Talcheri, Kannur, Bombay to quell. To quell means to stop or to end this rebellion. ಈಗ ಬ್ರಿಟಿಷರು ತಲಚೇರಿ, ಕಣ್ಣೂರು ಮತ್ತು ಬಾಂಬೆಯಿಂದ ಸೈನ್ಯವನ್ನು ತರಿಸ್ಕೊಂಡ್ರು. ಯಾಕಪ್ಪ ಅಂದರೆ ಟು ಸ್ಟಾಪ್ ಆರ್ ಟು ಎಂಡ್ ದ ರೆಬೆಲಿಯನ್ ಆಫ್ ಅಮರಸೂಲ್ಯ. ಆನ್ ಹಿಯರಿಂಗ್ ದಿಸ್ ಡೆವಲಪ್ಮೆಂಟ್, ಈಗ ಬ್ರಿಟಿಷ್ನವರು ತಲಚೇರಿಯಿಂದ, ಕಣ್ಣೂರಿಂದ, ಬಾಂಬೆಯಿಂದ ಸೈನ್ಯವನ್ನು ಕರೆಸ್ಕೊಂಡಿದ್ದಾರೆ ಅಂತಕ್ಕಂಥ ಸುದ್ದಿ ಗೊತ್ತಾದಾಗ ಪುಟ್ಟಬಸಪ್ಪ ಅಂಡ್ ಅಸೋಸಿಯೇಟ್ಸ್ ರಾಮಯ್ಯಗೌಡ, ಕೆದಂಬಾಡಿ ರಾಮಯ್ಯಗೌಡ, ಗುಡ್ಡೆಮನೆ ಅಪ್ಪಯ್ಯಗೌಡ ಇವರೆಲ್ಲ ಇದ್ರಲ್ಲ,
ಫ್ಲೂ ಟುವರ್ಡ್ಸ್ ಸುಳ್ಯ. ಸುಳ್ಯದ ಕಡೆ ಪಲಾಯನವನ್ನು ಮಾಡಿದರು. ಬ್ರಿಟಿಷ್ ಕ್ಯಾಪ್ಚರ್ಡ್ ದೆಮ್ ವಿತ್ ದ ಹೆಲ್ಪ್ ಆಫ್ ಪೀಪಲ್ ಇನ್ ಕೊಡಗು. ಆದರೆ ಆ ಕಡೆ ಓಡಿ ಹೋಗಿರ್ತಕ್ಕಂಥ ರಾಮಯ್ಯಗೌಡ, ಗುಡ್ಡೆಮನೆ ಅಪ್ಪಯ್ಯಗೌಡ ಇವ್ರನ್ನೆಲ್ಲವನ್ನ ಬ್ರಿಟಿಷರು ಕೊಡಗಿನ ಜನರ ಸಹಾಯದಿಂದ ಸೆರೆ ಹಿಡಿದ್ರು. ಪುಟ್ಟಬಸಪ್ಪ, ಬಂಗಾರಸ, ಕೆದಂಬಾಡಿ ರಾಮಯ್ಯಗೌಡ ಅಂಡ್ ಗುಡ್ಡೆಮನೆ ಅಪ್ಪಯ್ಯಗೌಡ ವರ್ ಹ್ಯಾಂಗ್ಡ್ ಟಿಲ್ ಡೆತ್. ಎಲ್ಲವನ್ನ ಹಿಡಿದು ಜೀವ ಹೋಗೋವರು ನೇಣಿಗೆ ಹಾಕಿದರು. Though the rebellion failed, it has an important place in the history of rebellions against the British. ಹೀಗಾಗಿ ಅಮರಸೂಳ್ಯದ ಈ ಒಂದು ದಂಗೆ ವಿಫಲ ಆದರೂ ಸಹ ಕರ್ನಾಟಕದ ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ನಡೆದಿರ್ತಕ್ಕಂಥ ದಂಗೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರೈತ ದಂಗೆ ಅಂತಕ್ಕಂಥ ಹೆಸರನ್ನ ಇದು ಆಗಿನ ಉಳಿಸಿಕೊಂಡು ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನವನ್ನ